ಸ್ನೇಹಿತರೆ. ಬಾ ಎಷ್ಟು ಕಿಲೋಮೀಟರ್? 1000 ಕಿಲೋಮೀಟರ್. ಯಾರು ಕರ್ಕೊಂಡು ನಮ್ಗೆ ರೇಟ್ ಸೆಟ್ ಆಗಿಲ್ಲ, ಅದಕ್ಕೆ ಬಾದಿಂದ ಚಿಕ್ಕ ಹಸುಗಳು ಪುನ್ನೂರು ಹಸು ತಗೊಳಕ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಗೆ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೈದರಾಬಾದ್ ಅಲ್ಲಿ ಇದ್ದೀರಿ. ಒಂದು ಚಿಕ್ಕ ಹಸುಗಳು ತಗೋಬೇಕಾಗಿತ್ತು. ಅಂದ್ರೆ ಅದು ಇಲ್ಲಿ ಬಿಡ್ರೋಣ ನೋಡ್ರಿ, ನಮ್ಮ ರಘುಣ ಹೆಂಗ್ ಮಲ್ಕೊಂಡವ್ರೆ. ಇವತ್ತು ರಾಜಮಂಡ್ರಿಗೆ ಹೋಗ್ತಾ ಇದೀರಿ. ಹೈದರಾಬಾದ್ ಇಂದ ಚಿಕ್ಕ ಹಸುಗಳು ಪುನ್ನೂರು ಹಸು ತಗೊಳಕ್ ಹೋಗ್ತಿರೋದು. ನಮ್ಮ ಸಿನನ್ ಅವ್ರಿಗೆ ಕೊಡಿಸ್ತಾ ಇರೋದು. ಎಲ್ಗಣ ಹೋಗ್ತಿರೋದು? ಜಗಂಪೇಟ ಅಲ್ಲಿ ರಾಜಮಂಡ್ರಿ ಹತ್ರ. ಏನಣ್ಣ? ಓಕೆ, ನಾವ್ ಈ ಪ್ರೆಸೆಂಟ್ ಎಲ್ಲಿದ್ದೀರಣ್ಣ? ಇವಾಗ ಹೈದರಾಬಾದ್ ರೂಮ್ ಅಲ್ಲಿ ಇದ್ದೀವಿ. ರೂಮ್ ಅಂದ್ರೆ ನಮ್ಮ ಗೊತ್ತಿರೋ ರೂಮ್ ಅಲ್ಲಿ. ನಮ್ಮ ಶ್ರವಣ್ ಅನ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರ ರೂಮ್ ಅಲ್ಲಿ. ಸುಮ್ನೆ ಅಣ್ಣ ಅವ್ರ ರೂಮ್ ಅಲ್ಲಿ ಇದ್ದೀರಿ. ನಮ್ಮ ಬಿಸ್ನೆಸ್ ಮೇಲೆ ಇಲ್ಲಿ ಬಂದಿದ್ರೆ ನಿಮ್ ಕೆಲಸ ಇಲ್ದಿರಿ ಇಲ್ಲಿಗೆ ಬಂದ್ರಿ ನಮ್ ಜೊತೆಲಿ. ಇವಾಗ ನಿಮ್ ಕೆಲ್ಸಕ್ಕೆ ಗೊತ್ತಾ ಇರೋದು. ಓಕೆನಾ? ಬನ್ನಿ, ನಮ್ಮ ರೈಡ್ ಅದೇನದ ರೈಡ್ ಅಲ್ಲ, ಜರ್ನಿ ನೋಡೋಣ ಯಾವ ತರ ಇರುತ್ತೆ ಅಂತ. ಫಾಲೋ ಅಣ್ಣ, ಹೋಗೋಣ. ಟೈಮ್ ಆಯ್ತಲ್ಲ. ಯಾರು? ಪ್ರೆಸೆಂಟ್ ಕಾರಲ್ಲಿ ಕುತ್ಕೊಂಡಿದ್ದೀರಿ, ಒಬ್ರಿಗೆ ವೇಟ್ ಮಾಡ್ತಾ ಇದ್ದೀರಿ. ನೋಡಿ ಏನು ಪರಿಸ್ಥಿತಿಯಲ್ಲಿದ್ದೀರಿ. ಹಾಯ್ ಬ್ರೋ. ಫುಲ್ ಬಿಸಿ ಸೀನಣ್ಣ. ಹೋಗೋಣ. ಇಲ್ಲಿ ನೋಡ್ರಿ ಜೀಡೇನು. ಹಾಯ್ ಬ್ರೋ. ಕಾಯ್ತಾ ಇದ್ದೀರಿ, ಆಗ್ತಾನೆ ಇಲ್ಲ. ಹಾಯ್ ಫ್ರೆಂಡ್ಸ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವು ಎಲ್ಲಿದ್ದೀರಪ್ಪ ಇವಾಗ ಅಂತ ಹೇಳಿದ್ರೆ ನೋಡ್ಬೋದು ನೀವು. ವಿಜಯವಾಡೆಯಿಂದ 161 ಕಿಲೋಮೀಟರ್ ಇದೆ. ಹೈದ್ರಾಬಾದ್ಗೆ ಹೋಗಿದ್ರಿ. ಹೈದ್ರಾಬಾದ್ನಲ್ಲಿ ನಮ್ಮ ಫ್ರೆಂಡು ಶ್ರವಣ್ ಅಂದ್ಬಿಟ್ಟು ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಅವ್ರಿಗೆ ಶ್ರವಣ್ దేవుడు నీకు ಆರೋಗ್ಯ ಐಶ್ವರ್ಯ ಇಚ್ಚಿ ಬಾಗನು ಉಂಗ ಪೆರಗಲ್ಲಪ್ಪ ಬಾಗುಂಡಲ್ಲ. ಅವ್ರ ಬರ್ಡೇ ಇತ್ತು, ಹೋಗಿ ವಿಶ್ ಮಾಡಿಬಿಟ್ಟು ಇವಾಗ ಎಲ್ಲೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ರಾಜಮಂಡ್ರಿ ಹತ್ರ ಜಗ್ಗಂಪೇಟೆ ಅಂದ್ಬಿಟ್ಟು ಒಂದು ಊರು. ಆ ಊರಲ್ಲಿ ರೋಸ್ ಒಂದು ಹಸುಗಳು ತಗೊಳ್ತಾನೆ ಅಂತೆ. ನೋಡಿರ್ಬೋದು ನೀವು, ಚಿಕ್ಕ ಚಿಕ್ಕ ಹಸುಗಳು ಇರುತ್ತಲ್ಲ, ಆ ಹಸುಗಳು ತಗೊಂಡು ಪುನ್ನೂರು ಹಸುಗಳು. ಇಲ್ಲಿ ಪುನ್ನೂರಲ್ಲಿ ರೇಟ್ ಜಾಸ್ತಿ ಹೇಳ್ತಾರೆ ಅಂದ್ಬಿಟ್ಟು ಅಲ್ಲೋಗ್ತಾ ಇದ್ದೀರಿ. ಅಲ್ಲೋಗ್ಬಿಟ್ಟು ಮತ್ತೆ ನಾಳೆ ಬಂದ್ಬಿಟ್ಟು ವಿಜಯವಾಡದಲ್ಲಿ ಬ್ರೋಝೋನ್ ಕಡೆ ಅಂಗಡಿ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇದ್ದೀನಿ ಆಂಧ್ರದಲ್ಲಿ ಬ್ರೋಝೋನ್ ಅಂಗಡಿ. ಅದು ಜಾಗ ನೋಡೋಣ ಅಂದ್ಬಿಟ್ಟು ಯಾರೋ ಒಬ್ರು ಗೊತ್ತಿರೋರು ಹೇಳಿದ್ದೀನಿ. ಜಾಗ ನೋಡಿದ್ದೀನಿ ಅಂತ ಹೇಳೋರೆ. ಆ ಜಾಗ ನೋಡೋಕೆ ಹೋಗ್ತಾ ಇದ್ದೀರಿ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂದರೆ, ಇವಾಗ 4 ಗಂಟೆಗೆ ನಮ್ಮದು ಬಿರಿಯಾನಿ ಕಾಂಪಿಟೇಷನ್ದು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಎಲ್ಲ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಫನ್ ಆಗಿದೆ. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಕಡೆಯಿಂದ ಮೊನ್ನೆ ಮುದ್ದೆ ಕಾಂಪಿಟೇಷನ್ ಆಗಿರೋ ವಿಡಿಯೋ ರಿಲೀಸ್ ಆಗ್ತಾ ಇದೆ 4 ಗಂಟೆಗೆ ಕರೆಕ್ಟಾಗಿ ಅಕ್ಷಯ್ ಫುಡ್ ಫ್ಯಾಕ್ಟ್ರಿಯಲ್ಲಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೋಝೋನ್ ಕಡೆಯಿಂದ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಕಡೆ. ಇದೇನೋ ಕೋಲ್ ಅಂತೆ. ಎಲ್ಲಣ್ಣ ಇದು? ಯಾವ ಊರ್ನ ಇದೆ? ಸತ್ತುಪಲ್ಲಿ. ಡೋರ್ ತೆಗಿಯೋಣ, ಅದು ಗ್ಲಾಸ್ ತೆಗಿ. ಸತ್ತುಪಲ್ಲಿ ಅಂತೆ. ಎಕ್ಸಾಕ್ಟ್ ಇದು ರಾಜಮಂಡ್ರಿ ರೋಡು. ಎಷ್ಟು ನೀಟಾಗಿ ತೆಗ್ದವ್ರು ನೋಡಿ. ಇವಾಗ ಎಕ್ಸಾಕ್ಟ್ ರಾಜಮಂಡ್ರಿಗೆ ಹೋಗ್ತಾ ಇದ್ರಿ. ಏನಿಲ್ಲ ಅಂದ್ರು ಟೈಮಿಂಗು ಎಷ್ಟಣ್ಣ? 5:47 ಟೈಮಿಂಗು. ನಾವು ರೀಚ್ ಆಗೋದು ಬಂದು 8:30ಗೆ ಅಲ್ಲಿ ರೀಚ್ ಆಗ್ತೀರಿ. ಬೈತವ್ರೆ ಸೀನನ್ನ. ಲೊಕೇಶನ್ ಅಂತೂ ಸಕ್ಕತ್ತಾಗಿದೆ. ಅದೇನೋ ನೋಡಿ, ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ಇವಾಗ ರೀಚ್ ಆಗ್ತಾ ಇದ್ದೀರಿ. ನಮ್ಮ ಚಿಕ್ಕ ಹಸುಗಳು ನೋಡೋಕೆ. ನೋಡಿ ಹೆಂಗೆ. ನೋಡಿ ಅಲ್ಲಿದೆ ಆಲ್ರೆಡಿ ಚಿಕ್ಕ ಹಸುಗಳು. ಗುಡ್ ಮಾರ್ನಿಂಗ್. ಆಲ್ರೆಡಿ ಕರ್ಕೊಂಡು ಹೋಗ್ತವ್ರು ಯಾರೋ ನೋಡಿ. ಅಂದಿನ ಕರ್ಕೊಂಡು ಹೋಗ್ತಾರೆ. 5 మినిట్స్. సరైన గేదెలు కూడా ఉన్నాయన్న, చూస్తానండి ఇక్కడ. గేదెల మామూలు లేవు ఎమ్మెగలు అంతే దొడ్డ దొడ్డ ఎమ్మెగలు. 10 లీటర్లు 6 లీటర్లు 8 లీటర్లు వేస్తుంది అంట. ఫాలోవర్స్ హాయ్ అని చెప్పాను.
ಹಾಯ್ ಹಾಯ್ ₹80 Straight. ಸ್ಟ್ರೈಟ್ ಪೋಲವರಂ ಕಾಲುವ ಅಂತೆ. 15-20 ಜನ ಸಿಗ್ತಾರೆ ಸ್ಟೇಟಸ್. ಏನು ಗೆಸ್ ಮಾಡ್ರಿ. ಪಾಮ್ ಆಯಿಲ್ ಅಂದ್ರೆ ನಮ್ಮ ಆಯಿಲ್ ಬರುತ್ತಲ್ಲ ಅದನ್ನ ಬೀಜಗಳು ಬರುತ್ತಂತೆ, ಅದನ್ನ ಏನೋ ಮಾಡ್ತಾರಂತೆ. ಪಾಮ್ ಆಯಿಲ್ ನಮ್ ಕಡೆ ಯೂಸ್ ಮಾಡಲ್ಲ, ಅದು ಬೇರೆ ಕಡೆ ಯೂಸ್ ಮಾಡೋದು. ಎಕ್ಸ್ಪೋರ್ಟ್ అవుతుంది ಎಕ್ಸ್ಪರ್ಟ್ ಅಂತೆ. ఎక్కడికి వెళ్ళిపోతున్నా తమిళనాడు ఎక్కువ వెళ్తారు. ಎಷ್ಟು ಗಿಡಗಳಿದೆ. వీళ్ళు మెయింటైన్ చేస్తున్నారు తీసేసారు. ఇలా ఉండాలి. వెళ్ళిపోద్ది జాగ. ఇట్లా ఉండిందిరా సౌమ్య. ಇಂತೆ ಸೈಲೆಂಟ್. ನಾವು ಇಲ್ಲಿ ಏನೋ ಮಾಡ್ತಿದ್ದೀರಿ, ಬಟ್ ಅಲ್ಲಿ ಕಡೆ ಕ್ಲೈಮೇಟೇ ಬೇರೆ ಥರ ಇರುತ್ತಲ್ಲ. ನೋಡಿ ಸ್ಟಾರ್ಟ್ ಆಯ್ತು ನೋಡಿ. ಬನ್ನಿ ಜನರೇ. ఆ బైక్ దగ్గర రైట్ లో పెట్టేసుకో బండి. నేను ఇక్కడ డౌన్ పెట్టి ಅಲ್ಲಿ ಹಾರ್ಸ್ ಬೇರೆ ಇದೆ ನೋಡಿ ಸ್ನೇಹಿತರೆ. ಚಿಕ್ಕ ಹಸುಗಳು ಸಕ್ಕದಾಗವೆ, ಬಲೆ ಅವ್ರೆ ನೋಡಿ. ಸೂಪರ್ ಆಗೈತಲ್ಲ. ಎಷ್ಟು ದಿನ ಆಸೆನೋ ಇಲ್ಲಿಗೆ ಬರಬೇಕು ಅಂದ್ಬಿಟ್ಟು. ಇವೆಲ್ಲ ನೋಡ್ತಾ ಇದ್ದಾರೆ, ದೇವ್ರನ್ನೇ ಹೇಳ್ತಾ ಇದೀನಿ, ಪುಣ್ಯ ಮಾಡಿರ್ಬೇಕು. ಇಲ್ಲೇ ಇದ್ಬಿಡೋಣ ಅನ್ಸ್ಬಿಡ್ತೈತೆ ನನಗಂತೂ. ಎಷ್ಟು ಕ್ಯೂಟಾಗಿದೆ, ಎಷ್ಟು ಚಿಕ್ಕದಾಗಿದೆಯಲ್ಲ. ನೋಡಿ ಹಾಲು ಕುಡಿತೈತೆ. ಅಣ್ಣ ಏನು ಅನಿಸ್ತಾ ಇದೆ? ನಾವು ಇಷ್ಟು ದಿನ ಬರಬೇಕು ಅಂದ್ಕೊಂಡು ಎಷ್ಟು ಖುಷಿಯಾಗಿದ್ರಿ, ಇವಾಗ ಏನು ಅನಿಸ್ತಿದೆ? ನೋಡಪ್ಪ, ಕರ್ಕೊಂಡು ಬಂದೆ ಬ್ರೋಜನಿಂದ ಸ್ನೇಹಿತರು. ಸುಮಾರು 1000 ಕಿಲೋಮೀಟ್ರ್ ವಿಶಾಖಪಟ್ಟಣಗೆ. ಇದೊಂದು 100 ಕಿಲೋಮೀಟ್ರ್ ದೂರದಲ್ಲಿದೆ. ವಿಶಾಖಪಟ್ಟಣದಿಂದ ಈ ಕಡೆ, ರಾಜಮಂಡ್ರಿಯಿಂದ ಈ ಕಡೆ, ವಿಶಾಖಪಟ್ಟಣದಿಂದ ಈ ಕಡೆ ಸೆಂಟ್ರಲ್ಲಿ ಇರೋದು. ಸುಮಾರು ನಾವು ಈಗ ಒಂದು 950 ಕಿಲೋಮೀಟ್ರ್ ಬಂದಿದ್ದೀರಿ ಬೆಂಗಳೂರಿಂದ. ಥ್ಯಾಂಕ್ ಯು ಸೋ ಮಚ್. ನಮ್ಮ ರಘು ಎಲ್ಲ ಬಂದಿದ್ರು, ನಮ್ಮ ಜಿಡಿ ಬಂದಿದ್ದ. ಎಲ್ಲವ್ರು ಏನು ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಫ್ಲೈಟಲ್ಲಿ ಹೋಗ್ಬಿಟ್ರು. ನಾವು ಬಂದಿದ್ದೀವಿ, ನೋಡೋಣ ಬನ್ನಿ ಇನ್ನು ಮುಂದಕ್ಕೆ ಏನಿದೆಯೋ ನೋಡೋಣ ಸ್ನೇಹಿತರೆ. ಬಾ ಸಕ್ಕದಾಗೈತಲ್ಲ. ನೋಡಿ ಎಷ್ಟು ಚಿಕ್ಕದಿದೆ ಅಂದ್ರೆ. ಇವಾಗ ಹುಟ್ಟಿರೋದು ಇದು ಅಣ್ಣ. ಇಬ್ಬರು ಪುಟ್ಟಿಂಡೇವಿ. ಈ ಕಡೆ ಅಣ್ಣ, ಈ ಕಡೆ ಇಬ್ಬರು ಪುಟ್ಟಿಂಡೇವಿ ನೋಡ್ರಿ, ಇವಾಗ ಹುಟ್ಟಿರೋದು. ಬಾ ಸಕ್ಕದಾಗಿದೆಯಲ್ಲ. ಫಾರ್ಮ್ಲು ನಮ್ಗೆ ರೇಟ್ ಸೆಟ್ ಆಗಿಲ್ಲ, ಅದಕ್ಕೆ ಬೇರೆ ಕಡೆ ನೋಡಕ್ ಹೋಗ್ತಾ ಇದೀರಿ. ಬನ್ನಿ ನೋಡೋಣ. ಬನ್ನಿ ಸ್ನೇಹಿತರೆ. ಅಲ್ಲಿ ನೋಡಿ ಆಂಧ್ರ ಯಾವ ಥರ ಇದೆ ಅಂತ. ದೇವರನ್ನೇ ಹೇಳ್ತಾ ಇದೀನಿ, ಸಾಕಾಗಿ ಹೋಗುತ್ತೆ. 1000 ಕಿಲೋಮೀಟ್ರ್ ಹೋಗ್ಬೇಕು, ತಲೆ ಕೆಟ್ಟೋಗುತ್ತೆ. ವಾವ್, ಹೊರಗೈತಲ್ಲ ಮನೆ. ಈ ಥರ ಮನೆ ನೋಡಿ, ಇಷ್ಟು ದಿನ ಐತೇಳಿ. ನೋಡಿ ಇಲ್ಲೊಂದು ಕಡೆ ಬಂದಿದ್ದೀರಿ, ನೋಡೋಣ ಯಾವ ಥರ ಇದೆ ಅಂತ. ಇಲ್ಲೇನು ಪ್ರೈಸ್ ಹೇಳ್ತಾರೆ ಅಂತ. ಅಲ್ಲಾದರೆ 3.5 ಹೇಳ್ತರು. ಬೇಜಾರಾಗಿ ವಾಪಸ್ ಬಂದುಬಿಟ್ಟಿದ್ರಿ. ನೋಡೋಣ ಇಲ್ಲೇನು ಹೇಳ್ತಾರ, ನೋಡೋಣ. ನನಗೆ ಬೇಜಾರಾಗಿ ಹೋಗಿದೆ. ಯಾಕಣ್ಣ, ಫುಲ್ ಟಯರ್ಡಾ?
ಬೇಜಾರಾಗೋಗಿದೆ. ಬೇಜಾರಾಗೋಗಿದೆ. ಇವ್ರದ್ದೇನೋ ನೋಡ್ರಿ ಕತೆ. ನೋಡ್ರಿ ಫುಟ್ಬಾಲ್ ಆಡ್ತಾರಂತೆ. ಏನೋ ನಾವೇನ್ ಪಾಪ ಮಾಡಿದ್ರು ಗೊತ್ತಾ? ಏನ್ ಪಾಪ ಮಾಡಿದ್ರು? ಕರ್ಕೊಂಡ್ ಬಂದಿದ್ದೆ ಪಾಪ. ಎಷ್ಟು ಕಿಲೋಮೀಟರ್? 1000 ಕಿಲೋಮೀಟರ್. ಯಾರು ಕರ್ಕೊಂಡ್ ಬರಂತ ಹೇಳಿದ್ರು? ಅಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ ನೋಡಿ. ಇದೆಲ್ಲ ಹಳೆ ಕಾಲ. ಮನೆ ನೋಡ್ರಿ ಹೆಂಗೈತೆ. ನಿಕ್ಕರ್ ಇದ್ರಿ ಏನಮ್ಮ? ನೋಡಿ ಇಲ್ಲೂ ಇದೆ ಬೆಜ್ಜಾನು. ನೋಡ್ರಿ ಇಲ್ಲೇ ಸಕ್ಕಲಾಗೈತೆ. ಇಲ್ಲಿ ಮಸ್ತ್ ಮಸ್ತ್ ಆಗೈತೆ. ಎಲ್ಲ ಸೂಪರ್ ಆಗೈತಲ್ಲ. ನೋಡಿ ಸ್ನೇಹಿತರೆ, ಅಲ್ಲೂ ಸೆಟ್ ಆಗಿಲ್ಲ ರೇಟು. ಅಲ್ಲಿ ಭಯಾನಕ ಹೇಳ್ಬಿಟ್ರು. ಮತ್ತೆ ಬೇರೆ ಕೇಳೋಣ ಅಂತ ಹೋಗ್ತಾ ಇದ್ದೀರಿ. ನೋಡೋಣ. ಆದರೂ ಒಂದು ಖುಷಿ ಆಗುತ್ತೆ, ಎಲ್ಲಿ ನೋಡಿದ್ರು ಹಸುಗಳು. ಮನೆಯಲ್ಲಿ ನಾಯಿ ಬೆಕ್ಕು ಮತ್ತು ಬೇರೆ ಸಾಕೋ ಬದಲು ಈ ಥರ ಹಸುಗಳು ಸಾಕಿದ್ರೆ ದೇವ್ರನ್ನ ಹೇಳ್ತಾಯಿದ್ದೀನಿ, ಅದೊಂದು ಲಕ್ಷ್ಮಿ ಕಲೆ ಅಂತಾರೆ ನೋಡಿ. ಈ ಥರ ಹಾಕ್ಬಿಟ್ಟು ಹಾಕಿದ್ರೆ ಹೆಂಗಿರುತ್ತೆ ನೋಡಿ. ಇದು ಚೆನ್ನಾಗಿದೆ. ನೋಡೋಣ ಇಲ್ಲೇನು ಕಾಸ್ಟ್ ಹೇಳ್ತಾರೆ ಅಂತ. ನಾನು ಪ್ರೈಸ್ ಮೆನ್ಷನ್ ಮಾಡ್ತೀನಿ, ನೀವು ಗೆಸ್ ಮಾಡಿ ಏನು ಪ್ರೈಸ್, ಹೆಂಗೆ ಏನು ನೋಡಿ. ಕೋಳಿಗಳು ಬುಟ್ಟಿ ಹಾಕ್ದಂಗೆ ಹಾಕಿಕ್ಕವ್ರೆ. ಚಕ್ರೆ ನೋಡಿ ಸ್ನೇಹಿತರೆ ಹೆಂಗಿದೆ. ಮಗು 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 ಎತ್ಕೊಂಡಂಗೆ ಎತ್ಕೋಬೋದು. అలా బ్రోజన్ అలా పరిగెత్తు. ಯಾರು ಪರಿಗೆತ್ತಿದೆ? ನಾಲ್ಕನ್ನ ಸ್ಪೀಡ್గా ఉంది. ಇದೆಂತನ ಇದು? ఏజ్ వదులు పరిగెత్తు. అంతేనమ్మా.